ನಮಸ್ಕಾರ ರೀ ಕ್ರೇಜಿ ಪೀಪಲ್, ಹೆಂಗದಿರಿ ಎಲ್ರು? ಯಾರೋ ಕಮೆಂಟ್ ಮಾಡಿದ್ರು ಕ್ರೇಜಿ ಸ್ಟಾರ್ಸ್ ಅನ್ರಿ ಅಂತ. ಯಾವ್ದು ಅನ್ಬೇಕು ನೀವೇ ಹೇಳ್ರಿ. ಬಾಳ್ ದಿನ ಆಯ್ತು ಬಿರಿಯಾನಿನೇ ತಿಂದಿಲ್ಲ. ಇವತ್ತ ಇನ್ನು ಹಾಸಿಗೆದಾಗೆ ಅದೀನಿ, ಬಾಳ್ ತಿನ್ಬೇಕು ಅನಿಸ್ತಾ ಇದೆ ಅಂತ ಬಿರಿಯಾನಿ ತಿನ್ನೋ ಖುಷಿದಾಗ ಬರೀ ಬ್ರಷ್ ಮಾರಿ ತೊಳ್ಕೊಂಡು ರೆಡಿ ಆಗ್ಬಿಟ್ಟೆ. ಆದ್ರೆ ಯಾವ ಬಟ್ಟೆ ಹಾಕೋಬೇಕು ಅನ್ನೋದೇ ತಿಳಿತಾ ಇಲ್ಲ. ಬಿರಿಯಾನಿ ಕಲರೇ ಹಾಕೊಂಡ್ರೆ ಆಯ್ತು ಅಂತ ಅದನ್ನೇ ಹಾಕೊಂಡು ಶವನಂಗ್ ರೆಡಿಯಾಗಿ ಹೊರಗ್ ಬಂದ್ ನೋಡಿದ್ರೆ ಕಣ್ಣೇ ತೆರಿತಾ ಇಲ್ಲ. ನಮ್ ಬಿಜಾಪುರ ತಾಬಡ್ ತೋಬಡ್ ಬಿಸಿಲಿನ ಪ್ರಭಾವನೆ ಹಂಗಾದ್ರೀಪ. ಅದಕ್ಕೆ ಪೂರಕ ಪೂರ 1 ಲಕ್ಷದ ವಾಚ್ ಹಾಕೊಂಡು ಸುಮ್ಮಂದೆ 100 ರೂಪಾಯಿದ್ರಿ ಅದು. ಅಲ್ಲಿಂದ ಸೀದಾ ಬಿರಿಯಾನಿ ಅಂಗಡಿಗೆ ಬಂದು ಆರ್ಡರ್ ಮಾಡೇ ಬಿಟ್ಟಿನಿ. ಗಿಚ್ಚನಂಗ ಹೋಗೋ ಬರೋರಿಗೆ ಚಿಡಾಯಿಸ್ತಾ ತಿನ್ನೋ ಪ್ಲಾನ್ ದಾಗ ಕುಂತೀನಿ. ಈಗ ಬಂದೇ ಬಿಡ್ತು ನೋಡ್ರಿ. ಏನು ಶತಮಾನಗಳಿಂದ ತಿಂದೆ ಇಲ್ಲ ಅನ್ನೋ ತರ ಖುಷಿ ಮುಖದ ಮೇಲೆ. ನಿಜ ಏನು ಅಂದ್ರೆ 4-5 ದಿನ ಆಯ್ತು ತಿಂದು ಬಿರಿಯಾನಿ. ನಿಂಬು ಕಂಡು ಖುಷಿದಾಗ ಸ್ವಲ್ಪ ನಿಂಬು ನಿಚ್ಚಡನ್ ತಂಡ ಪಾರ್ ಮಾಡೇ ಬಿಟ್ಟೆ. ಬಿರಿಯಾನಿ ತಿಂದೆ, ಆದ್ರೆ ಚಂದೆ ಹತ್ಲಿಲ್ಲ. ಅಲ್ಲಿ ಓನರ್ ಇದ್ದ ಅಂತ ಸುಮ್ ಪೋಸ್ ಕೊಟ್ಟಿನ್ರಿ. ಅದಕ್ಕೆ ಸ್ವಲ್ಪ ಸಾಂಬಾರ್ ತಗೊಂಡು ಮಸ್ತ್ ಕಲಸಿ ಶಿಸ್ತ್ ಹಾಕೊಂಡು ಒಂದು ದೊಡ್ಡ ತುತ್ತು ಮಾಡಿ ತಿಂದೆ. ಹಾ, ಇಲ್ಲಿ ಆದ್ ನೋಡ್ರಿ ರುಚಿ. ಇದೇ ಹುಡುಕ್ತಾ ಇದ್ದೆ ಇಲ್ಲಿವರೆಗೂ. ಅದಕ್ಕೆ ಫುಲ್ ಸ್ಪೀಡ್ ದಾಗ ಸಬಸಟ್ ಮಾಡ್ಲಕ್ ನಿಂತೆ. ತಿನ್ನೋ ಸ್ಪೀಡ್ ಎಷ್ಟಿತ್ತು ಅಂದ್ರೆ 2 ನಿಮಿಷದಾಗ ಪ್ಲೇಟೇ ಖಾಲಿ ಆಗಿದೆ. ಸ್ವಲ್ಪ ಕೊಟ್ಟಿದ್ದ ಏನೋ ಅಣ್ಣ. ಬಿರಿಯಾನಿ ತಿಂದಾಗ ನಿಮ್ ಬೈ ಸಸ್ತಾನಾಶ ಮಾಡಿಲ್ಲ ಅಂದ್ರೆ ಹೆಂಗ್ ಹೇಳ್ರಿ? ಅದಕ್ಕೆ ಪೆಪ್ಪುಸಿ ತಗೊಂಡು ಕುಡ್ದೆ ಅಲ್ಲಿಂದ ಸೀದಾ ಮನಿಗ್ ಬಂದಿನಿ. ಇವತ್ತಿಗಿಷ್ಟೇ. ಇಷ್ಟ ಆದ್ರೆ ಲೈಕ್ ಮಾಡಿ. ನಿಮ್ಮ ಕುರಾಪತಿ ತಿಳಿದಾಗ ಯಾವ್ದಾದ್ರು ಚಾಲೆಂಜ್ ಇದ್ರೆ ಕಾಮೆಂಟ್ ಮಾಡ್ರಿ, ಮಾಡ್ಲಕ್ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಮುಂದೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.